ಈಗ ಆ ವ್ಯಕ್ತಿ ಯಾರು ಅಂತ ಗೊತ್ತಾದ ಮೇಲೆ ಅವರ ಚರಿತ್ರೆ, ಅವನ ಪೂರ್ವಾಪರ ಏನಿದೆ, ಅವನು ಈ ಒಂದು ಸ್ಥಳವನ್ನು ಬಿಟ್ಟು ಯಾಕೆ ಓಡೋದ, ಇಲ್ಲಿ ಏನಾಗಿತ್ತು, ಅವನಿಗೆ ಪ್ರಾಬ್ಲಮ್ ಏನಾಗಿತ್ತು, ಆ ವ್ಯಕ್ತಿ ಯಾರು ಅಂತ ಗೊತ್ತಾದ್ರೆ ಅದರ ಇತಿಹಾಸ ಪರಂಪರೆ ಎಲ್ಲ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಪೊಲೀಸ್ ಇಲಾಖೆಯಲ್ಲೂ ಇರುತ್ತೆ, ಮತ್ತೆ ಧರ್ಮಸ್ಥಳದಲ್ಲೂ ಇರುತ್ತೆ. ಅದರಿಂದ ಆ ವ್ಯಕ್ತಿ ಯಾರು ಅನ್ನೋದು ಹೊರ ಬರೋವರೆಗೂ ಕೂಡ ಇದೆಲ್ಲನೂ ಕೂಡ ಯಾರು ಇಂಥವರೇ ತಪ್ಪಿತಸ್ಥರು ಅಂತ ಹೇಳಿ ಸಂಸ್ಥೆ ಮೇಲೆ ಆಪಾದನೆ ಮಾಡಬಾರ್ದು. ನಂದು ನೇರವಾಗಿ ಸರ್ಕಾರಕ್ಕೆ ಹೇಳೋದು, ಸಂಸ್ಥೆ ಮೇಲೆ ಯಾವುದು ಮಾಡಬಾರ್ದು. ಯಾವುದೋ ವ್ಯಕ್ತಿ ಮಾಡಿದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಷ್ಟೇ, ವ್ಯಕ್ತಿ ವಿಚಾರ. ಸಂಸ್ಥೆಗೂ ಇದಕ್ಕೂ ಏನು ಸಂಬಂಧ ಬರಲ್ಲ. ಆ ಒಂದು ಸಂಸ್ಥೆ ಇವತ್ತೇನಿರಲ್ಲ, ಸಾವಿರಾರು ವರ್ಷದಿಂದ ಧರ್ಮಸ್ಥಳದ ಮಂಜುನಾಥ ಅಲ್ಲಿ ಇರೋವಂಥದ್ದು ಸಾವಿರಾರು ವರ್ಷ ಇದೆ. ಬರ್ತಾರೆ ಹೋಗ್ತಾರೆ, ಆದರೆ ದೇವಸ್ಥಾನ ಇರೋದು ಸಾವಿರಾರು ವರ್ಷದಿಂದ. ಅದರಿಂದ ಯಾರು ಕೂಡ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡಬೇಡಿ. ವ್ಯಕ್ತಿಗಳಿದ್ರೆ ಅವ್ರ ಮೇಲೆ ತಪ್ಪು ಮಾಡಿದ್ರೆ ಅವ್ರನ್ನ ಏನ್ ಬೇಕಾದರೂ ಶಿಕ್ಷೆಯನ್ನ ಕೊಡಿ. ಧರ್ಮಸ್ಥಳವನ್ನ ಗುರಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. ಡಿ ಕೆ ಶಿವಕುಮಾರ್